ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಏನು ಹೇಳೋದಪ್ಪ ಅಂದ್ರೆ ನಮ್ಮ ಪ್ಲಾಟಿನ ಬದ್ದೆಲ್ಲ ಭಾಳ ಮಂದಿ ಏನ್ ಕೇಳಕತ್ತಾರಪ್ಪ ಅಂದ್ರೆ ಕಮೆಂಟ್ ಮಾಡಿ ಅಂತಾರೆ ಅಟ್ಟವ. ಮತ್ತು ನೀವು ಫಾವಣಿ ಯಾವಾಗ ಮಾಡ್ತೀರಿ, ಮತ್ತು ಖಾತೆ ಯಾವಾಗ ಕೊಡ್ತೀರಿ, ಮತ್ತು ನಮ್ಮದು ಏನೇನು ಪ್ರೊಸೆಸ್ ಮಾಡ್ತೇವಪ್ಪ ಅಂದರೆ ಟೋಟಲಿ ಈ ವಿಡಿಯೋದಾಗ ಹೇಳೀನಿ ರೀ. ಈ ವಿಡಿಯೋ ಶೋರ್ ತಕ್ಕ ನೋಡ್ರಿ ಸದ್ಯಕ್ಕೆ ಇವು ನಮ್ಮದು ಸಾಲಿಂದು ಅಂತರ 8 ಫೂಟ್ ಅವ್ರಿ. 8 ಫೂಟ ಆಗಿಟ್ಟು ಆಗಿ ಅಟ್ಟವಪ್ಪ ಅಂದ್ರೆ 2.5 ಫುಟಿಗೆ ಒಂದು ಅಗಿ ಕೂತಾವ್ರಿ. 2.5 ಫುಟಿಗೆ ಒಂದು ಅಗಿ ಕೂತರ್ ಭೀ ಅಂತರ ಇಟ್ಟಿದ್ರು ಭೀ ಟೋಟಲಿ ಎಲ್ಲ ಒಳಗೆ ಹೊಲಕ್ಕೆ ಬರೋಂಗಿಲ್ಲ. ಟೋಟಲಿ ಹಿಂಗೆಲ್ಲ ಗಿಡಗಳಿಗೆಲ್ಲ ಮುರಿದು ಬೀಳಕತ್ತವ್ರಿ. ಹೈಟ್ ಅಂತೂ ಎಟ್ಟಾಗ್ಯದಪ್ಪ ಅಂದ್ರೆ ಒಂದು 5 ಫೂಟಿನ ತನಕ ಹೈಟ್ ವಾಡಸ್ಯಾವ್ರಿ ಗಿಡಗಳ್ದು. ಹೂವಿನ ಸೆಟ್ಟಿಂಗ್ ನೋಡ್ರಿ, ಹೂವಿನ ಸೆಟ್ಟಿಂಗ್ ಅಂತೂ ಭರ್ಪೂರ ಅದ. ದಿನ ಒಂದಿನ ಬಿಟ್ಟು ಒಂದಿನ ಫಾವಣಿ ಚಾಲು ಇರ್ತದೆ. ಆದರೆ ಇದಕ್ಕೆ ಏನು ಪ್ರಾಬ್ಲಮಪ್ಪ ಅಂದರೆ ಸಾರ್ಕ ಹುಳುಕಾಗೋದು, ಥ್ರಿಪ್ಸ, ಲಾಲ್ ಕೋಳಿ, ಪಾಂಡ್ರ ಮಸಿ ಇಂಥದೆಲ್ಲ ರೋಗರಾಯಿ ಬರ್ತದೆ ರೀ. ನೋಡ್ರಿ ಇದೆಲ್ಲ ಮಿಡಿ ಅದ ನೋಡ್ರಿ. ಮಿಡಿ ಸದ್ಯಕ್ಕೆ ಹಿಂಗೆ ಕಾಣಿಸ್ಲಿಕ್ಕತ್ತದ ನೋಡ್ರಿ. ಹೈಟ್ ಅಂತೂ ಜಬರ್ದಸ್ತ್ ಆಗ್ಯಾವ. ಮತ್ತು ಈಗ ಎಷ್ಟು ದಿನ ಆಯ್ತಪ್ಪ ಅಂದ್ರೆ ಟೋಟಲಿ ಅನ್ಬೇಕಾದ್ರೆ ನಮ್ಮದು 3 ತಿಂಗಳು ಕಂಪ್ಲೀಟ್ ಆಯ್ತು ನೋಡ್ರಿ. 2 ತಿಂಗಳಿಗೆ ಕಾಯಿ ಕಡ್ಲಿಕ್ಕೆ ಚಾಲು ಆಗ್ಯದ. 2 ತಿಂಗಳಿಗೆ ಚಾಲು ಆಗೋದು ಈ ದಿನ ಹೊಣ್ಲಕತ್ತಾವ ನೋಡ್ರಿ. 50-60 ಕ್ಯಾರೆಟ ಒಂದೊಂದು ದಿನ 100 ಕ್ಯಾರೆಟ್ ಮುಂದೆ ಬೆಳಗತ್ತೇವ್ರಿ ನೋಡ್ರಿ. ಹಿಂಗೆಲ್ಲ ನಿಮಗೆ ಸೆಟ್ಟಿಂಗ್ ತೋರಿಸ್ತೀನಿ. ಕಾಯಿ ಆ ಪದ್ಧತಿಲಿ ಹತ್ತದ ನೋಡ್ರಿ. ಇವೆಲ್ಲ ಈ ಸದ್ಯಕ್ಕೆ ಕಡ್ಲಿಕ್ಕೆ ಬಂದದ ಮಾಲ್ ಅದದು. ಇದ್ರೊಳಗೆ ನಾವು ಯಾವ ಪದ್ಧತಿಲಿ ಚಟಾಸ್ತೇವಪ್ಪ ಅಂದರೆ ನೋಡ್ರಿ ಹಿಂಗೆಲ್ಲ ಸೆಟ್ಟಿಂಗ್ ಅದ. ಮತ್ತು ಕಾಯಿ ಅಂತೂ ಭರ್ಪೂರ ಅದ. ನಾವು ಮಾರ್ಕೆಟಿಗೆ ಒಯ್ಯೋದು ಕಾಯಿ ಎಷ್ಟು ಥರ ಮಾಡ್ತೇವಂದ್ರೆ 3-4 ಥರ ಕಾಯಿ ಆಗ್ತಾವೆ ನೋಡ್ರಿ. ಉಳ್ದ ಕಾಯಿ ಏನು ಮಾಡ್ತೇವಪ್ಪ ಅಂದ್ರೆ ನಾವು ದನಗಳಿಗೆ ಹಾಕ್ತೇವೆ. ಪೈಲ ನಂಬರ್ ಕಾಯಿ ನೋಡ್ರಿ ಈ ಪದ್ಧತಿಲಿ ಇಂಥ ಕಾಯಿ ಇರ್ತದೆ ರೀ. 1 ನಂಬರ್ದು ಸೈಜ್ 1 ನಂಬರ್ದಾಗ ಹೋಗ್ತದೆ ರೀ. ಎಲ್ಲಕ್ಕಿಂತ ಟಾಪ್ ಲೆವೆಲ್ ಮಾರ್ತದದು ನೋಡ್ರಿ. ಈ ಸದ್ಯಕ್ಕೆ 3 ತಿಂಗಳು ಕಂಪ್ಲೀಟ್ ಆದ ಬಳಿಕ ಫಡದ ಯಾವ ಸ್ಟೇಜ್ದಾಗ ಅದಪ್ಪ ಅಂದ್ರೆ ಫಡ ಅಂತೂ ಜಬರಸ್ತದ. ಔಷಧ ಫಾವಣಿ ಅದು ಮಾಡೋದು ಭೀ ಮಕ್ಕಳು ಪ್ರಾಬ್ಲಮ್ ಆಗ್ಲತ್ತರಿ. ಯಾಕಂದ್ರೆ ಎಲ್ಲ ಗಿಡ ತಟ್ಲಿಗತ್ತಾವ, ಹೈಟ್ ವಾಡಸ್ಯದ. ಗಿಡಗಳಂತೂ ಎಲ್ಲ ಬಿದ್ದು ಕಿಸಿಂದ್ರೆ ಮುರ್ಲಿಗತ್ತಾವ. ಮತ್ತು ಇದು ಹೊರೈಟಿ ಯಾವುದಂದ್ರೆ ಇದು ಮೈಕೋ 4 ಅಂತೇಳಿ ಬರ್ತದೆ ನೋಡ್ರಿ ಕಾಯಿ ಸೆಟ್ಟಿಂಗ್ ಅಂತೂ ಮಸ್ತ್ ಅದ. ಎಲ್ಲ ಹೆಂಗಪ್ಪ ಅಂದರೆ ಇದೆಲ್ಲ ಬುರ್ಸ್ ಆಗದ. ಯಾಕಪ್ಪ ಅಂದ್ರೆ ಥ್ರಿಪ್ಸ್ದು ವಾತಾವರಣ ಖರಾಬ್ ಅದ. ಅದ್ರ ಮಳೆ ಅಂತೂ ಈ ವರ್ಷ ಏನೂ ಮಳೆನೇ ಇಲ್ಲ. ಅದ್ರ ಸಲಕ ಪ್ಲಾಟಿಗೆ ನೀರು ಭೀ ಕಮ್ಮಿ ಬೆಳೆದು ಕಂಡೀಷನ್ದಾಗದ ಎಲ್ಲ ನೋಡ್ರಿ. ಹೂವಿನ ಸೆಟ್ಟಿಂಗ್ ಹೂವಂತೂ ಟಾಪ್ ಲೆವೆಲ್ದಾಗವ. ಹೂವು ಕಾಯಿ ಭರ್ಪೂರ ಅದ. ಮತ್ತು ಈ ಗಿಡ ಯಾಕೆ ಮುರ್ಲಿಕ್ಕತ್ತವಪ್ಪ ಅಂದ್ರೆ ಮ್ಯಾಲೆ ಕಾಯಿ ಒಜ್ಜಾಗ್ಯದ, ಗಿಡ ಅಡ್ಡಲ್ಕಾಗ್ಯದ. ಅದ್ರ ಸಲಕ್ಕೆಲ್ಲ ಗಿಡ ಮುರಿದು ಬೆಳಗತ್ತವ ನೋಡ್ರಿ. ಇದು ಅಂಥ ಗಿಡ ಅಂದ್ರೆ ಭೀ ಇದೆಲ್ಲ ಮುರಿದ, ಇಲ್ಲೆಲ್ಲ ಹೊಡೆದ ನೋಡ್ರಿ. ಬೆಳೆ ಹೊಡೆದ ಆ ಸೈಡ್ಗೆ ಬಿದ್ದದ. ಇದು ನೋಡ್ರಿ 2 ನಂಬರ್ದಾಗ ಹೋಗ್ತದ ಮಾಲ. ಎಲ್ಲ ಕಾಯಿಗಳಿಗೆ ಹಂಗದಪ್ಪ ಅಂದ್ರೆ ಟೋಟಲಿ ಎಲ್ಲ ಕಾಯಿಗಳಿಗೆ ಮುಳ್ಳದ್ರಿ. ಎಲ್ಲರ ಒಂದು ಥೊಲಿ ಮುಳ್ಳಿಲ್ಲಾರ ಕಾಯಿ ಅವ ನೋಡ್ರಿ. ಇವೆಲ್ಲ ಮುಳ್ಳ ಎಲ್ಲ ಮಾಲಿಂದ ಕ್ವಾಲಿಟಿ ಅಂತೂ ಟಾಪ್ ಲೆವೆಲ್ದಾಗ ಅದ. ಮತ್ತು ಇದಕ್ಕೆ ನಾವು ಖಾತೆ ಹ್ಯಾಂಗೆ ಬಿಡ್ತೇವಪ್ಪ ಅಂದ್ರೆ ಭಾಳ ಮಂದಿ ಕೇಳಗತ್ತಾರ ಖಾತೆ ಹ್ಯಾಂಗೆ ಬಿಡ್ತೀರಿ ಅಂದ್ರೆ ನಾವು ಡ್ರಿಪ್ಪಿಲಿ ಖಾತೆ ಬಿಡ್ತೇವೆ ನೋಡ್ರಿ. ಏನತ್ತಕ್ಕೆ ಇದಕ್ಕೆ ಒಂದು ಭೀ ಹರಿನೀರು ಉಣಿಸಿಲ್ಲ. ಮತ್ತು ಟೋಟಲಿ ಅನ್ಬೇಕಾದ್ರೆ ಈ ಪ್ಲಾಟಿಗೆ ಟೋಟಲಿ ಎಲ್ಲ ಡ್ರಿಪ್ಪಿಲಿ ಖಾತೆ ಬಿಡೋದು. ಮತ್ತು ಔಷಧ ಯಾವ ಪದ್ಧತಿಲಿ ಹೊಡಿತೇವಪ್ಪ ಅಂದ್ರೆ ನಾವು STPಲಿ ಔಷಧ ಹೊಡಿತೇವೆ ರೀ. ಯಾಕಂದ್ರೆ ಪೆಟ್ರೋಲ್ ಪಂಪಿಲಿ ಹೈಟ್ ಜಾಸ್ತಿ ಆಗ್ಯದ. ಪೆಟ್ರೋಲ್ ಪಂಪಿಲಿ ಪ್ರೆಷರ್ ಸಿಗಂಗಿಲ್ಲ. ಅದ್ರ ಸಲಕ ಔಷಧ ಭೀ ಏನು ಮಾಡ್ತೇವಂದ್ರೆ ಒಂದು ಸೈಡ್ಗೆ ಒಂದೇ ಸಾಲಿಗೆ 2 ಸಾರಿ ಹೊಡಿತೇವೆ ರೀ. ಒಂದು ಸೈಡ್ ಹೆಚ್ಚಿಗಡಿ, ಒಂದು ಸಾರಿ ಹೆಚ್ಚಿಗಡಿ. ಖಾತೆ ಯಾವಾಗ ಕೊಡ್ತೇವೆ ಅಂದ್ರೆ ನಾವು ಡ್ರಿಪ್ಲಿ ಖಾತಾ ನಾವು ಕೊಡ್ತೇವೆ ನೋಡ್ರಿ. 1261 ಅಂತೇಳಿ ಬರ್ತದೆ. ಮತ್ತು 13-045, 13-40-13 ಇವೆಲ್ಲ 2-3 ದಿನದಲ್ಲಿ ಅಂತರ ಮೇಲೆ ಸರ್ಕ ಖಾತ ಇರ್ಬೇಕಾದ್ರೆ. ಯಾಕಪ್ಪ ಅಂದ್ರೆ ದಿನ ಮಾಲ್ ಹೊಂಡ್ಬೇಕಾದ್ರೆ ಖಾತಾ, ಔಷಧ, ಟ್ರೀಟ್ಮೆಂಟ್ ದಿನ ಬೇಕೇ ರೀ. ಇದಕ್ಕೆ ಹುಳಕ್ಕಾಗೋದು ಪ್ರಮಾಣ ಮಾಡಿನಿಂದ ಮಳೆದಿಂದ ಎಲ್ಲಕ್ಕಿಂತ ಹೆಚ್ಚು ಹುಳಕ್ಕಾಗ್ತದೆ. ಮಳೆ ಟೈಮಿಂದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಮಳೆ ಬರೋಕ್ಕಿಂತ ಮೊದಲು ಔಷಧ ಹೊಡ್ಕೊಂಡು ತೊಗೋಬೇಕು. ಮಳೆ ವಾತಾವರಣ ನೋಡಿ ಕಿಸಿಂದ್ರೆ. ಮತ್ತು ಆ ನಂತರ ಏನು ಮಾಡ್ಬೇಕಂದ್ರೆ ಆ ಟೈಮಿಂದಾಗ ಔಷಧ ಹೊಡೆದ ಕಿಸಿಂದ ಕವರ್ ಆದ ಬಳಿಕ ಇಲ್ಲ ಹುಳಕ್ಕೆ ಕವರ್ ಆಗ್ತಾವೆ. ಇಲ್ಲಾಂದ್ರೆ ಮತ್ತು ಹುಳಕ್ಕೆ ಮಳೆ ಬಂದು ತೊಳೆದು ಹೋಯ್ತಂದ್ರೆ ನಾವು ಮಳೆ ಹೊಂಟದ ಹೇಳಿ ಟೈಮ್ ನೋಡ್ಕೊತ ಕೂತೇವಂದ್ರೆ ಅಜ್ಜಿಬತ್ತ ಹುಳಕ್ಕೆ ಕವರ್ ಆಗಂಗಿಲ್ಲ ನೋಡ್ರಿ. ಇವೆಲ್ಲ ಹಿಂಗೆ ಸೆಟ್ಟಿಂಗ್ ಅದ. ಹೂವಿನ ಕ್ವಾಲಿಟಿ ಹಿಂಗದ.
ನೋಡ್ರಿ 8 ಫುಟ್ ಅಂತರ ಸಾಲಿದ್ರೆ ಭೀ ಟೋಟಲಿ ಎಲ್ಲ ಮುಚ್ಚೋಗ್ಯದ. ಯಾಕಪ್ಪ ಅಂದ್ರೆ ತಿರ್ಗಾಡ್ಲಿಕ್ಕೆ ಮತ್ತು ಕಡ್ಲಿಕ್ಕೆ ಅಜ್ಜಿ ಬತ್ತು ಬರೋಂಗಿಲ್ಲ. ಮಕ್ಕಳು ಪ್ರಾಬ್ಲಮ್ ಆಗ್ತದೆ. ಅದ್ರ ಸಲಕ್ಕೆ ಇಟ್ಟು ಅಂತರ ಇಟ್ಟರೆ ಭೀ ಇಟ್ಟೆಲ್ಲ ಮುಚ್ಚದ. ನಮಗೆ ಬೇಕು ನೋಡ್ರಿ ಕಮ್ಮಿ 10-12 ಫುಟ್ ಸಾಲಿದ್ರೆ ಆಳಿಗೆ ಒಳಗೆ ತಿರ್ಗಾಡ್ಲಿಕ್ಕೆ ಔಷಧ ಹೊಡ್ಲಿಕ್ಕೆ ಬರಂಗದ. ನೋಡ್ರಿ ಟೋಟಲಿ ಪ್ಲಾಟಿನ ವ್ಯೂ ತೋರಿಸ್ತೀನಿ. ಈಗ ಇದು ನೋಡ್ರಿ ಕಮ್ಮಿ 500 ಫುಟ್ ಅಂತರದ ಟೋಟಲಿ ಎಲ್ಲ ಇಡಬೇಕಾದ್ರೆ. ಇದು ಎಷ್ಟು ಚಕ್ಕರ್ ಪ್ಲಾಟ್ ಅದಪ್ಪ ಅಂದ್ರೆ 2 ಚಕ್ಕರ್ ಪ್ಲಾಟ್ ಅದ. 2 ಚಕ್ಕರ್ದಾಗ ಈಗ ಕಂಟಿನ್ಯೂ 50 ಮುಂದೆ ಹೊಡ್ಲಿಕ್ಕತ್ತೇವೆ ರೀ. ಟೋಟಲಿ ಏನ್ಬೇಕಾದ್ರೆ 50, 60, 50, 60 ರೆಗ್ಯುಲರ್ದಾಗ ಅವ. ಒಂದಿನ ಏನತ್ತಾವ ರೀ ಫುಲ್ ಲೋಡ್ ಬಂದು ಕಿಸಿಂದ್ರೆ ಒಂದು 100 ಕ್ಯಾರೆಟ್ ತನಕ ಕಡಿಬೇಕಾಗ್ತದೆ ರೀ. 100 ಕ್ಯಾರೆಟ್ ಕಡಿಲಿಲ್ಲ ಅಂದ್ರೆ ಮತ್ತು ದೂಸರ ದಿನ ಏನತ್ತಪ್ಪ ಅಂದ್ರೆ ಬಕ್ಕುಳು ಲೋಡ್ ಬೀಳ್ತದೆ ರೀ. ಮತ್ತು ಕಾಯಿ ಏನತ್ತವ 2 ನಂಬರ 3 ನಂಬರ್ ಆಗುತ್ತಾವೆ ರೀ. 1 ನಂಬರ್ ಆಗೋ ಜಾಗಿಗೆ 2, 3 ನಂಬರ್ ಆದ ಬಳಿಕ ಅದು ಮಾರ್ಕೆಟಿಂಗ್ ರೇಟ್ ಬಕ್ಕುಳು ಡೌನ್ ಆಗ್ತದೆ ರೀ. ಇದು ನೋಡ್ರಿ ಇಲ್ಲೆಲ್ಲ ವೈರಸ್ ಬರ್ಲಿಕ್ಕತ್ತದ. ಇದಕ್ಕೆ ನೋಡ್ರಿ ಈ ಪದ್ಧತಿಲಿ ಹಿಂಗೆಲ್ಲ ಗಿಡಗಳಿಗೆ ವೈರಸ್ ಬರ್ತದೆ ಮತ್ತು ಒಳಗೆಲ್ಲ ಒಣಗುತ್ತಿರ್ತಾವೆ. ಇವೆಲ್ಲ ಕಾಯಾನಿರ್ತಾವೆ ನೋಡ್ರಿ. ಇವೆಲ್ಲ ದನಗಳಿಗೆ ಹಾಕ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಮಾರ್ಕೆಟಿಂಗ್ ನಡೆಯಂಗಿಲ್ಲ. ಮಾರ್ಕೆಟಿಗೆ ಯಾವ್ದು ಮಾಲ್ ಬೇಕಪ್ಪ ಅಂದ್ರೆ ಟಾಪ್ ಲೆವೆಲ ಸೈಜ್ ಅಂತೂ ಸಣ್ಣ ಸೈಜ್ ಬೇಕು. ಮತ್ತು ಅದರೊಳಗೆ 3-4 ಥರ ಆದ ಬಳಿಕ ಎಲ್ಲಕ್ಕಿಂತ ಹೈಯೆಸ್ಟ್ ರೇಟ 1 ನಂಬರ್ ಮಾರ್ತದೆ. ಮತ್ತು ನಂತರ ಅದಕ್ಕಿಂತ ಜರ ಜಾಡಿದ್ದದು 2 ನಂಬರ್ ಮಾರ್ತದೆ. ಮತ್ತು ಅದಕ್ಕಿಂತ ಫುಲ್ ಎಲ್ಲ ನಮ್ಮ ಭರ್ತಿನ ಕಾಯಿ ಅನ್ನತ್ತಾರ ನೋಡ್ರಿ, ಅದು 3 ನಂಬರ್ದಾಗ ಮಾರ್ತದೆ. ಮತ್ತು ಎಲ್ಲಕ್ಕಿಂತ ಡೌನ್ ರೇಟ 3 ನಂಬರ್ ಮಾಲಿಗೆ ಇರ್ತದೆ. 4 ನಂಬರ್ ಮಾಲ್ ಏನು ಮಾಡ್ತೇವಪ್ಪ ಅಂದ್ರೆ ಚಟಾಸ್ಕಿಸಿಂದ್ರೆ ಮಾರ್ಕೆಟಿಂಗ್ ಮಾಡಂಗಿಲ್ಲ ರೀ. ಅದು ಇಲ್ಲೇ ನಮ್ಮ ದನಗಳಿಗೆ ಕರುಗಳಿಗೆ ಭೇಟಿ ಬಿಡ್ತೇವೆ. ಇದು ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಹೊಸಬ್ರು ಇದರಿಂದ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ಧನ್ಯವಾದ. ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾನೆ ರೀ. ಕಡಿತಾರ ಕಡೆ ಕಡಿತಾರ ಕಡೆ